ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನು ಸಿಎಂ ಮಾಡೋ ಕಾಲ ಕೂಡಿ ಬಂದಿದೆ. ಸಿಎಂ ಸಿದ್ದರಾಮಯ್ಯ ದೊಡ್ಡ ಮನಸ್ಸು ಮಾಡಿ ದಲಿತರನ್ನು ಸಿಎಂ ಮಾಡಲಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ದಲಿತ ಸಿಎಂ ಅಸ್ತ್ರ ಬಿಟ್ಟಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ದಲಿತರು ಸಿಎಂ ಆಗಬೇಕು ಎಂದು ಡಾಕ್ಟರ್ ಪರಮೇಶ್ವರ್ ಮತ್ತು ಮುನಿಯಪ್ಪ ಹವಣಿಸುತ್ತಿದ್ರೆ, ಅತ್ತ ಶಾಮನೂರು ಶಿವಶಂಕರಪ್ಪ ಲಿಂಗಾಯತರು ಸಿಎಂ ಆಗಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ. ಆದ್ರೆ ಇದೀಗ ದಲಿತರಲ್ಲಿ ಡಾಕ್ಟರ್ ಪರಮೇಶ್ವರ್ ಅಥವಾ ಮುನಿಯಪ್ಪನವರನ್ನ ಸಿಎಂ ಮಾಡಲು ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದಾಗಬೇಕು ಎಂದು ಗೋವಿಂದ ಕಾರಜೋಳ ಒತ್ತಾಯಿಸಿದರು. ಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ದವರೇ ಆಡಳಿತ ದಲಿತರ ಬೇಡಿಕೆ, ಅಸ್ಪೃಶ್ಯರ ಬೇಡಿಕೆ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು, ಮಾತಾಡ್ತಾರೆ, ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬೇಡಿಕೆ. ಈಗ ಕಾಲ ಕೂಡಿ ಬಂದ ರಾಜ್ಯದಲ್ಲಿ 138 ಸೀಟ್ಗಳನ್ನು ಗೆದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮಾಡಿದೆ. ಇದೊಂದು ಅವಕಾಶ. ಖರ್ಗೆ ಅವರಿದ್ದಾಗ ದಲಿತ ಮುಖ್ಯಮಂತ್ರಿ ಆಗಬೇಕು, ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ರಾಜ್ಯದ ಉದ್ದಾಗಲಕ್ಕೂ ಹೋರಾಟಗಳಾಗಿವೆ. ಖರ್ಗೆ ಅವರೇ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದದ್ದರಿಂದ ಅವ್ರಿಗೊಂದು ಅವಕಾಶ ಒದಗಿ ಬಂದದ್ದು, ಅಧಿಕಾರ ಸಿಕ್ಕದು. ರಾಜ್ಯದಲ್ಲಿ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು, ಮಾಡುವಂಥ ಅವಕಾಶ ಇದೆ. ಮಾಡಿ ಒಂದು ಸಾರಿ ಇತಿಹಾಸದಲ್ಲಿ ದಾಖಲೆ ಉಳಿಯುವ ಹಾಗೆ ಖರ್ಗೆ ಅವ್ರು ಮಾಡಬೇಕು ಅಂತೇಳಿ ನಾನು ಒತ್ತಾಯ. ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲಿಲ್ಲ ರಾಜ್ಯದಲ್ಲಿದ್ದಾಗ. ಇವತ್ತು ಪರಮೇಶ್ವರ್ ಹಂಬಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಜಾರಕಿಹೊಳಿ ಅವರು ಹಂಬಲಿಸ್ತಾ ಇದ್ದಾರೆ, ಮತ್ತು ಮುನಿಯಪ್ಪನವರು ಹಂಬಲಿಸ್ತಾ ಇದ್ದಾರೆ. ಯಾರನ್ನಾದ್ರೂ ಮಾಡಿ ಒಬ್ಬರನ್ನ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರು ಇತಿಹಾಸವನ್ನು ಬದಲು ಮಾಡಬೇಕು ಅಂತ ಒತ್ತಾಯ. ನಾನು ಇಳಿಸ್ಬೇಕಂತ ಹೇಳಲಿಲ್ಲ, ಈಗ ಅವಕಾಶ ಬಂದದ ಮಾಡಿ ಅಂತ. ಈಗ ಅವಕಾಶ ಬಂದದ, ಮುಂದೆ ನಿಮ್ಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುದಿಲ್ಲ. ಇಲೆಕ್ಷನ್ ಆದ್ರೆ 20 ಸೀಟು ಗೆಲ್ಲಂಗಿಲ್ಲ. ಅದಕ್ಕೆ ಇದೊಂದು ಅವಕಾಶ ಅದ. ಈಗ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಸಿಗ್ತದೆ 7 ವರ್ಷ. ದಲಿತರಿಗೆ ಒಂದು ಅವಕಾಶ ಮಾಡಿಕೊಳ್ಳಲ್ಲ. ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡ್ಲಿ, ಖರ್ಗೆ ಅವರು ತಮ್ಮ ಅಧಿಕಾರ ಉಪಯೋಗ ಮಾಡ್ಲಿ, ಒಬ್ಬ ದಲಿತರ ಟೈಮ್ ಬರ್ಬೇಕಂದ್ರೆ 900 ವರ್ಷ ಆದ್ರೂ ಬಂದಿಲ್ಲ, ಅದು ಬರಂಗಿಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡುತ್ತಿದೆ ಎಂದು ಆರೋಪಿಸಿ ಇಂದು ಕಲಬುರಗಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಎಸ್ಪಿಪಿ ವೃತ್ತದಲ್ಲಿ ಸಂಸದ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ನೂರಾರು ಜನ ಬಿಜೆಪಿ ಕಾರ್ಯಕರ್ತರೊಂದಿಗೆ ಆಗಮಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಎಸ್ಸಿಪಿ ಟಿಎಸ್ಪಿ ಹಣ ಪುನಃ ದಲಿತರ ಅಭಿವೃದ್ಧಿಗಾಗಿ ಮರಳಿಸಲು ಆಗ್ರಹಿಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ದತ್ತಾತ್ರೇಯ ಪಾಟೀಲ್ ರೇವೂರ್, ಬಸವರಾಜ ಮತ್ತಿಮೂಡ್, ಚಂದು ಪಾಟೀಲ್, ಶಿವರಾಜ್ ಪಾಟೀಲ್ ರದ್ದೆವಡ್ಗಿ, ಅಮರನಾಥ್ ಪಾಟೀಲ್ ಸೇರಿದಂತೆ ನೂರಾರು ಜನ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು.
ಕಾಂಗ್ರೆಸ್ ಸರ್ಕಾರದ ಒಂದು ದುಷ್ಟ ಆಡಳಿತ ಹಾಗೂ ಭ್ರಷ್ಟ ಆಡಳಿತ ಮಾಡ್ತಾ ಇದ್ದಾರೆ. ಹಾಗೆ ಒಂದು ದಲಿತರ SCP and STP ಹಣದಾನವನ್ನು ವಿಶೇಷವಾಗಿ ನಮ್ಮ ದಲಿತರಿಗೆ ಹಣ ಇಟ್ಟಿರ್ತಕ್ಕಂತಹ ದುಡ್ಡನ್ನು ಒಯ್ದು ಬೇರೆ ಇವತ್ತು ಗ್ಯಾರಂಟಿಗಳಿಗೆ ಬಳಕೆ ಮಾಡುತ್ತಿದ್ದಾರೆ. ಹಾಗೂ ಇಲ್ಲಿರುವಂಥ ದುಡ್ಡನ್ನು ಜಯದೇವ ಆಸ್ಪತ್ರೆಗೆ ಸುಮಾರು 90 ಕೋಟಿ ಹಣದಾನವನ್ನು ಅದು ನಮ್ಮ ದಲಿತರ ದುಡ್ಡನ್ನು ಅದು ಕೊಯ್ದು ಹಾಕಿದ್ದಾರೆ. ಇದರ ವಿರುದ್ಧ ಇವತ್ತು ರಾಜ್ಯ ಮಟ್ಟದ DCM ಆದ ನಮ್ಮ ರಾಜ್ಯದ ಮಾಜಿ DCM ಆದ ಹಾಗೂ ಲೋಕಸಭಾ ಸದಸ್ಯರಾದ ಚಿತ್ರದುರ್ಗದ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಗುಲ್ಬರ್ಗಾ ಮತ್ತು ಬೀದರ್ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ದುಡ್ಡನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಈ ಬೋಗಸ್ ಗ್ಯಾರಂಟಿಗಳ ಉದ್ದೇಶಕ್ಕಾಗಿ ಬಳಸಿರ್ತಕ್ಕಂಥ ಸಂದರ್ಭದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತ ನಾಯಕರು ಮತ್ತು ವಿಚಾರವಂತರು ಬುದ್ಧಿವಂತರು ಕೂಡಿ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 2500 ಕೋಟಿ ರೂಪಾಯಿಯನ್ನು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಪ್ಪ ಅಂತಂದ್ರೆ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಆರೋಪ ನಾವು ಮಾಡ್ತಾ ಇದ್ದೀವಿ. ಒಂದು ವಿಚಾರವನ್ನು ಇಲ್ಲಿ ನಾವು ಮಂಡಿಸ್ತಾ ಇದ್ದೀವಿ. ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸಚಿವರು ಯಾವ ದಲಿತರ ಹೆಸರು ಹೇಳಿ ದಲಿತರ ಮತಗಳನ್ನು ಪಡೆದು ದಲಿತರ ಉದ್ಧಾರವನ್ನು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಚುನಾವಣೆಯಲ್ಲಿ ಗೆದ್ದ ನಂತರ ದಲಿತರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ದುರ್ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೊಬ್ಬ ದಲಿತ ಸಚಿವರು ಕೂಡ ಪಿಕಾರೆ ಅಂತಕ್ಕಂಥ ಮಾತನ್ನು ಎಬ್ಬಿಸ್ತಾ ಇಲ್ಲ. ಅದಕ್ಕಿದು ಖಂಡನೀಯವಾಗಿರ್ತಕ್ಕಂಥದ್ದು. ಶಬ್ದ ಎತ್ತಿದರೆ ಗುಲ್ಬರ್ಗಾ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಖರ್ಗೆ ಅವರು ಹೇಳ್ತಾರೆ, ದಲಿತರ ಅಭಿವೃದ್ಧಿ ಹಿಂದೆಂದೂ ಕಾಣದ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು. ಸನ್ಮಾನ್ಯರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಅನ್ನೋ ನಿಜ ಇರಬೇಕು, ಆದರೆ ಮೀಸಲಿಟ್ಟಿರ್ತಕ್ಕಂಥ ದಲಿತರಿಗಾಗಿ ವಿಶೇಷವಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣ ಎಲ್ಲಿ ಹೋಗ್ತಾ ಇದೆ, ಎಷ್ಟು ಜನ ಅಭಿವೃದ್ಧಿ ಹೊಂದಿದ್ದಾರೆ ಇವತ್ತು ದಲಿತರು ಅಂತಕ್ಕಂಥ ಸ್ಪಷ್ಟಪಡಿಸಬೇಕು. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಕೇವಲ ಇವತ್ತು ಸಾಂಕೇತಿಕವಾದಂಥ ಧರಣಿಯಾಗಿರ್ಬೋದು, ಬರ್ತಕ್ಕಂಥ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಮತ್ತು 7ನೇ ತಾರೀಕಿನ ಮಂಡನೆ ಆಗ್ತಾ ಇದೆ ಈ ರಾಜ್ಯದ ಬಜೆಟನ್ನು. ಅದರಲ್ಲಿ ಸುಮಾರು ವಿಶೇಷವಾಗಿ ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ತಾವು ಮೀಸಲಿಡದೇ ಇದ್ದರ ಕರ್ನಾಟಕ ರಾಜ್ಯ ಅಲ್ಲ, ವಿಧಾನಸಭೆ ಮತ್ತು ವಿಧಾನಸಭೆ ಹೊರಗಡೆ ಕೂಡ ನಾವೇನಪ್ಪ ಅಂದ್ರೆ ನಮ್ಮ ರಾಜ್ಯದ ನಾಯಕರ ಜೊತೆಗೂಡಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಜ್ಜಾಗಿದೆ ಅಂತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳಿ ಮಾತು ಮುಗಿಸ್ತೇನೆ. ಹಲವು ವರ್ಷಗಳಿಂದ ಜೇವರ್ಗಿಯಲ್ಲಿ ಪೌರ ಕಾರ್ಮಿಕರ ಕೆಲಸ ಮಾಡಿದವರಿಗೆ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ 6ರಿಂದ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು AITUCನ ಜೇವರ್ಗಿಯ ಮಹೇಶ ರಾಠೋಡ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೇವರ್ಗಿ ಪುರಸಭೆಯಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ 17 ಜನರಿಗೆ ಆದ್ಯತೆಯ ಮೇರೆಗೆ ನೇಮಕ ಮಾಡಿಕೊಳ್ಳಬೇಕು. ಆ ಮೂಲಕ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದ ನಮ್ಮ ಕೆಲಸದ ಹಕ್ಕನ್ನು ನಮಗೆ ಕೊಡಬೇಕು. ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ನಮಗೆ ದಿನಗೂಲಿ ಆಧಾರದ ಮೇಲೆ ಕೆಲಸ ಒದಗಿಸಬೇಕು. ನಾವು ನಿರ್ವಹಿಸಿದ ಕೆಲಸದ 4 ವರ್ಷಗಳ ಬಾಕಿ ಇರುವ ವೇತನವನ್ನು ಕೂಡಲೇ ಪಾವತಿಸಬೇಕು. ಪೌರ ಕಾರ್ಮಿಕರ ಅನಕ್ಷತೆಯನ್ನ ದುರುಪಯೋಗಪಡಿಸಿಕೊಂಡು ನಮ್ಮನ್ನು ಮೋಸ ಮಾಡಿದ ಮತ್ತು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ಕರ್ತವ್ಯಕ್ಕೆ ದ್ರೋಹ ಬಗೆದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮಾರ್ಚ್ 6ರಂದು ಜೇವರ್ಗಿ ಪುರಸಭೆ ಕಾರ್ಯಾಲಯದ ಮುಂದೆ ಕೆಲಸ ವಂಚಿತ ಪೌರ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರು ಸೇರಿ ಜೇವರ್ಗಿ ಪೌರ ಕಾರ್ಮಿಕರ ಸಂಘದ ನಿಯೋಜಿತ AITUC ಹಾಗೂ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ನೇತೃತ್ವದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ತಿಳಿಸಿದರು. ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘ ಹಾಗೂ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ AIDRMನ ಜಂಟಿಯಾಗಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಪ್ರಮುಖವಾದಂಥ ಉದ್ದೇಶ ಅಂತ ಹೇಳಿದ್ರೆ, ಕಳೆದ 15, 20, 25 ವರ್ಷಗಳಿಂದಲೂ ಕೂಡ ಕೆಲಸ ಮಾಡಿರ್ತಕ್ಕಂಥ ಪೌರ ಕಾರ್ಮಿಕರನ್ನ ಇವತ್ತು ಬೀದಿಗೆ ಬಿಟ್ಟಿರ್ತಕ್ಕಂಥದ್ದು
ಜೇವರ್ಗಿದಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಹಲವಾರು ಬಾರಿ ಮಾಧ್ಯಮಗೋಷ್ಠಿಗಳ ಮೂಲಕ ತಮಗೂ ಗಮನಕ್ಕೆ ಬಂದಿದೆ, ಚಳವಳಿಯನ್ನು ಕೂಡ ಮಾಡಿದ್ದೆ. ನಿರಂತರವಾಗಿ 2016ರಿಂದ ಚಳವಳಿ ಮಾಡ್ತಾಯಿದೆ. 2016 ನಂತರ 2 ಸರ್ತಿ ನೇಮಕಾತಿ ಪ್ರಕ್ರಿಯೆ ನಡೆದಿದೆ. ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇವರು ಅಪ್ಲಿಕೆಂಟ್ ಇದ್ದರು. ಆವಾಗ ಯಾಕಂದರೆ 2017ರಲ್ಲಿ ನಡೆದಿರ್ತಕ್ಕಂಥ ನೇಮಕಾತಿಯೊಳಗೆ ಇವರು ಆವಾಗ ಕೆಲಸದ ಮೇಲಿದ್ದರು, ಅಪ್ಲಿಕೇಶನ್ ಹಾಕಿದರು. ಇವರಿಗೆ ವಯೋಮಿತಿ ಮೀರಿದೆ ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ತೊಗೊಂಡಿಲ್ಲ. ಆದರೆ ಆಮೇಲೆ 45 ವರ್ಷ ವಯೋಮಿತಿ ಇರ್ತಕ್ಕಂಥ ಸಂದರ್ಭನ ಅದನ್ನು 55 ವರ್ಷಕ್ಕೆ ಹೆಚ್ಚಿಗೆ ಮಾಡಿರ್ತಕ್ಕಂಥ ನಂತರ ಮತ್ತೆ ಇನ್ನೊಮ್ಮೆ ನೇಮಕಾತಿ ಕರೆದಿದ್ದಾರೆ. ಆದರೆ ಆಗಲೂ ಕೂಡ ಇವ್ರಿಗೆ ಸರಿಯಾದಂಥ ದಾಖಲಾತಿ ಇಲ್ಲ ಅನ್ನೋ ನೆಪ ಒಡ್ಡಿ ಇವ್ರನ್ನ ಕೆಲಸದಿಂದ ತಗೊಂಡಿಲ್ಲ. ಇವ್ರಿಗೆ 15 ವರ್ಷ 20 ವರ್ಷ 25 ವರ್ಷ ಕೆಲಸ ಮಾಡಬೇಕಾದ್ರೆ ಅವರಿಗೆ ದಾಖಲಾತಿ ಮತ್ತೊಂದು ಯಾವುದೂ ನೆನಪಾಗಲಿಲ್ಲ. ನೇಮಕಾತಿ ಮಾಡ್ಕೊಳ್ತಕ್ಕಂಥ ಸಂದರ್ಭದೊಳಗೆ ದಾಖಲಾತಿಗಳು ನೆನಪಾಗ್ತವೆ. ಮತ್ತು ಈ ಹಿಂದೆ ಕೆಲಸ ಮಾಡದೇ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅಕಸ್ಮಾತಾಗಿ ನೇಮಕ ಆಗಿಬಿಡ್ತಾರೆ, ಜಾದೂ ರೀತಿಯೊಳಗೆ ನೇಮಕ ಆಗಿಬಿಡ್ತಾರೆ. ಅಂದರೆ ಇದರ ಅರ್ಥ ಅಂತ ಹೇಳಿದ್ರೆ ಭ್ರಷ್ಟ ಅಧಿಕಾರಿಗಳು ಯಾರು ಕೆಲಸ ಯಾರು ಮಾಡಿರೋದಿಲ್ಲೋ ಅಥವಾ ಕಡಿಮೆ ಕೆಲಸ ಮಾಡಿರ್ತಾರೋ ಅವರಿಗೆ ಇವರ ಏನು ಪೌರ ಕಾರ್ಮಿಕರ ಅನಕ್ಷರತೆಯನ್ನು ಬಳಸಿಕೊಂಡು ಭ್ರಷ್ಟಾಚಾರದ ಮೂಲಕ ನೇಮಕಾತಿ ಮಾಡಿಕೊಂಡು ಇವರಿಗೆ ನಿಜವಾಗ್ಲೂ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಕೈ ಬಿಟ್ಟಿರ್ತಕ್ಕಂಥದ್ದು ನಾವು ವಿರೋಧ ಮಾಡ್ಕೊತಾನೆ ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಹಲವಾರು ಬಾರಿ ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂಥೇಳಿ. ಪೌರಾಡಳಿತ ಇಲಾಖೆ ಇಲ್ಲಿ ಏನು PD ಆಫೀಸ್ಗೆ, ಯೋಜನಾ ನಿರ್ದೇಶಕರ ಕಚೇರಿಗೆ ಇವ್ರನ್ನ ತಾತ್ಕಾಲಿಕವಾಗಾದರೂ ನೇಮಕಾತಿ ಮಾಡಿಕೊಡ್ರಿ ಅಂತಕ್ಕಂಥ ಆದೇಶನೂ ಕೊಟ್ಟಿದೆ. ಆದರೂ ಕೂಡ 17 ಏನು ಪೌರ ಕಾರ್ಮಿಕರ ಹುದ್ದೆ ಜೇವರ್ಗಿದಲ್ಲಿ ಖಾಲಿ ಇದ್ದಾವೆ. ಈಗಾಗಲೇ ಪುರಸಭೆಯ ಮುಖ್ಯಾಧಿಕಾರಿಗಳು, ಅಧ್ಯಕ್ಷರು ಅವರೆಲ್ಲರೂ ಸೇರಿ ಜೇವರ್ಗಿದಲ್ಲಿ ನೈರ್ಮಲ್ಯ ಸಮಸ್ಯೆ ಆಗ್ತಾಯಿದೆ, ಆರೋಗ್ಯದ ಸಮಸ್ಯೆ ಆಗ್ತಾಯಿದೆ, ಅವ್ರು ನೇಮಕಾತಿ ಮಾಡಿಕೊಡ್ರಿ ಅಂತಕ್ಕಂಥ ಲೆಟ್ರನ್ನ 2-3 ಬಾರಿ ಬರೆದಿದ್ದಾರೆ. ಆದರೂ ಕೂಡ ಈ 17 ಹುದ್ದೆಗಳನ್ನು ಖಾಲಿ ಇಟ್ಟು ಆ ಹಿಂದೆ ಕೆಲಸ ಮಾಡಿರೋರನ್ನ ಬೀದಿಗೆ ಬಿಟ್ಟಿರ್ತಕ್ಕಂಥದ್ದನ್ನು ವಿರೋಧಿಸಿ ನಾವು 6ನೇ ತಾರೀಕು ಜೇವರ್ಗಿ ಪುರಸಭೆ ಕಾರ್ಯಾಲಯದ ಎದುರುಗಡೆ ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘ ಮತ್ತು ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನದ ಜಂಟಿಯಾಗಿ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮಾರ್ಚ್ 16 ಮತ್ತು 17ರಂದು ಯೂತ್ ಪಾರ್ಲಿಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶರಣ ಬಸವೇಶ್ವರ ಕಾಲೇಜ್ ಆಫ್ ಕಾಮರ್ಸ್ನ ಪ್ರಾಚಾರ್ಯರಾದ ಡಾಕ್ಟರ್ ದಶರಥ್ ಮೈತ್ರಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಸರ್ಕಾರದ ಯುವಜನ ಸೇವಾ ಇಲಾಖೆಯು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣ ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಮಾರ್ಚ್ 16 ಮತ್ತು 17ರಂದು ಯೂತ್ ಪಾರ್ಲಿಮೆಂಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯನ್ನು ಒಳಗೊಂಡಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು, ಯುವಕರು 18ರಿಂದ 25 ವಯಸ್ಸಿನ ಒಳಗಿನವರಾಗಿದ್ದು, ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿ ವಿಕಸಿತ ಭಾರತ್ ಎಂಬ ವಿಷಯದ ಕುರಿತು 1 ನಿಮಿಷದ ವಿಡಿಯೋ ಮಾಡಿದ ಮೇಲೆ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಸಲಹೆ ನೀಡಲಾಗುವುದು ಎಂದು ತಿಳಿಸಿದರು. ಪೂಜ್ಯ ಅಧ್ಯಕ್ಷರಾಗಿರುವಂಥ ಶ್ರೀ ಶರಣಬಸವಪ್ಪ ಅವರ ಒಂದು ಆಶೀರ್ವಾದದಿಂದ, ಮಾತೋಶ್ರೀ ದಾಕ್ಷಾಣಿಯವರ ಒಂದು ಕೃಪಾಶೀರ್ವಾದದಿಂದ ನಮ್ಮ ಮಹಾವಿದ್ಯಾಲಯದಲ್ಲಿ ಈ ವಿಕಸಿತ ಭಾರತ್ ಯೂತ್ ಪಾರ್ಲಿಮೆಂಟ್ ಆಯೋಜನೆ ಮಾಡುವಂಥ ಒಂದು ಅವಕಾಶ ಕೇಂದ್ರ ಸರ್ಕಾರ ನಮಗೆ ಒದಗಿಸಿಕೊಟ್ಟಿದೆ. ಈ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ 3 ಜಿಲ್ಲೆಗಳನ್ನು ಸೇರಿಕೊಂಡು ಆ ಒಂದು ಪ್ರೋಗ್ರಾಮನ್ನು ನಾವು ಈ ತಿಂಗಳ 16 ಮತ್ತು 17ನೇ ತಾರೀಕಿನಂದು ನಾವು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ 150 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅಂದರೆ ಗುಲ್ಬರ್ಗದಿಂದ 50 ವಿದ್ಯಾರ್ಥಿಗಳು, ಬೀದರಿಂದ 50 ವಿದ್ಯಾರ್ಥಿಗಳು ಮತ್ತು ಯಾದಗಿರಿ ಜಿಲ್ಲೆಯಿಂದ 50 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆ. ಪ್ರಮುಖ ಉದ್ದೇಶ ಏನಂದರೆ ವಿಕಸಿತ ಭಾರತ 2047ರ ಹೊತ್ತಿಗೆ ಭಾರತ ಒಂದು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗಬೇಕು ಅನ್ನುವಂಥ ಏನು ಮೋದಿಯವರ ಒಂದು ಆಲೋಚನೆ ಇದೆ. ಅದಕ್ಕೆ ಇಂಬು ಕೊಡುವಂಥ ದೃಷ್ಟಿಕೋನದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳಾಗಬೇಕು, ವಿದ್ಯಾರ್ಥಿಗಳು ಅದನ್ನು ಹೇಗೆ ಬಳಸ್ಕೊಂಡು ಭಾರತದ ಆರ್ಥಿಕ ಪ್ರಗತಿಗೆ ತಮ್ಮ ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಾಗ್ತದೆ. ಮತ್ತೊಂದು ಪ್ರಮುಖವಾಗಿ ಉದ್ದೇಶ ಏನಂದರೆ, ಈ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮತ್ತೊಂದು ಉದ್ದೇಶ ಏನಂದರೆ, ಈ 1 ನೇಷನ್ 1 ಎಲೆಕ್ಷನ್ ಅನ್ನುವಂಥ ಒಂದು ಸ್ಲೋಗನ್ ಇದೆ. ಅಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಈ ಎಲ್ಲ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಅವಳಿಗೆ ಒಂದೇ ಎಲೆಕ್ಷನ್ ಮಾಡಬೇಕು ಈ ದೇಶದಲ್ಲಿ. ಇದರಿಂದ ಆರ್ಥಿಕ
ವಾಗಿಯೂ ಸಹ ಒಂದು ಹಣಕಾಸಿನ ಉಳಿತಾಯ ಆಗ್ತದೆ ಮತ್ತು ಸಮಯ ವ್ಯರ್ಥ ಆಗದಂತೆ ನೋಡಿಕೊಳ್ಳಲಿಕ್ಕೂ ಸಹ ಇದು ಸಹಾಯ ಆಗ್ತದೆ. ಆ ದೃಷ್ಟಿಕೋನದಿಂದ ಸಹ ಈ ಒಂದು ಯೂತ್ ಪಾರ್ಲಿಮೆಂಟನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಇದು ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಏನು 150 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಅದರಲ್ಲಿ 10 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ನಾವು ರಾಜ್ಯ ಮಟ್ಟಕ್ಕೆ ಕಳಿಸಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಮತ್ತೆ ಎಲ್ಲ ಡಿಸ್ಟಿಕ್ನಿಂದ ಬರುವಂಥ ವಿದ್ಯಾರ್ಥಿಗಳನ್ನ ಅವರಲ್ಲಿ 10 ಮಂದಿಯನ್ನು ಸೆಲೆಕ್ಟ್ ಮಾಡಿ ಮತ್ತೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಕಳಿಸ್ತಾ ಇದ್ದಾರೆ. ಸೊ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ ಯೂತ್ ಪಾರ್ಲಿಮೆಂಟಲ್ಲಿ ಅವರೆಲ್ಲ ಒಂದು ಡಿಸ್ಕಷನ್ ಅದು ನಡೀತಾ ಇದೆ. ಸೊ ಇದು ಒಂದು ರಾಷ್ಟ್ರದ ಕಾರ್ಯಕ್ರಮ ಆಗಿರುವುದರಿಂದ ತಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನು ನೀಡಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ನೋಡಿಕೊಳ್ಳಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಮುಂದೆ ನಮ್ಮ ನೆಹರು ಕೆಬಿಜೆಎನ್ಎಲ್ ಬೋರ್ಡ್ ಸಭೆಯ ನಡಾವಳಿಗಳನ್ನು ಮತ್ತು ಟೆಂಡರ್ ಕಾಮಗಾರಿ ಆದೇಶ ತರದೆ ಹೋದರೆ ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್ ಮತ್ತು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶಿಸಲು ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿ ವತಿಯಿಂದ ತೀರ್ಮಾನಿಸಲಾಗಿದೆ ಎಂದು ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿಯ ಮುಖಂಡ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 4 ದಶಕದ ಹೋರಾಟದ ಪ್ರತಿಫಲವಾಗಿ ಆರಂಭಗೊಂಡಿರುವ ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿ ಸರ್ಕಾರದ ಅಧಿಕಾರಿಗಳ ಮತ್ತು ಶಾಸಕರ ಬೇಜವಾಬ್ದಾರಿತನದಿಂದ ಸ್ಥಗಿತಗೊಂಡಿತ್ತು. ಸ್ಥಗಿತಗೊಂಡಿರುವ ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿಗಳ ಟೆಂಡರ್ ಕರೆದು ಕೆಲಸ ಪ್ರಾರಂಭಿಸಬೇಕೆಂದು ಆಗ್ರಹಿಸಿ ಮಾರ್ಚ್ 8ರಂದು ಜೇವರ್ಗಿ ಪಟ್ಟಣಕ್ಕೆ ಆಗಮಿಸುತ್ತಿರುವ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಕ್ಷೇತ್ರದ ರೈತರ ಅಭಿವೃದ್ಧಿ ಕಡೆಗಣಿಸುತ್ತಿರುವ ಶಾಸಕರು ಮತ್ತು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವುದು ಅನಿವಾರ್ಯವಾಗುತ್ತಿದೆ ಎಂದು ತಿಳಿಸಿದರು. ತಗೊಂಡು ಬರಬೇಕು ತಾವು ಅಂಥೇಳಿ ನಾವು ನೀರಾವರಿ ಸಚಿವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ತಾವು 8ನೇ ತಾರೀಕು ದೇವರಿಗೆ ಬರ್ತಾ ಇದ್ದೀರಿ. ಅಲ್ಲಿನ ಅಭಿವೃದ್ಧಿ ಕೆಲಸಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದೀರಿ. ನಿಮಗೆ ಸ್ವಾಗತಿಸ್ತೇವೆ. ಯಾವಾಗ ಅಂತ ಹೇಳಿದ್ರೆ ನಮ್ಮ ಮಲ್ಲಾಬಾದ್ ಏತ ನೀರಾವರಿ ಸಂಬಂಧಪಟ್ಟಂಗೆ ನಡಾವಳಿಗಳು ಮತ್ತು ಅದು ಟೆಂಡರ್ ಪ್ರಕ್ರಿಯೆ ಶುರು ಮಾಡಲಿಕ್ಕೆ ಆದೇಶ ಪ್ರತಿ ತಂದರೆ ನಮಗೆ ಭಾಳ ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ. ಆದರೆ ಹೌದು, ಅದು ನಮ್ಗೆ ಕೊಡಬೇಕು. ಅದಕ್ಕೆ ನಾವು ಈ ಪತ್ರಿಕಾ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಅದಕ್ಕೇ ಆಗ್ರಹ ಮಾಡ್ತಾ ಇದ್ದೀವಿ. ನೀವು ನಡಾವಳಿಗಳನ್ನು ತೊಗೊಂಡು ಬಂದರೆ ಭಾಳ ಒಳ್ಳೆಯದು. ಅಕಸ್ಮಾತು ನೀವು ಬರುವಾಗ ಆಯಿತು ನಾವು ತೊಗೊಂಡು ಬಂದಿದ್ದೀವಿ ಬನ್ನಿ ನಿಮ್ಗೆ ಕಾಪಿ ಕೊಡ್ತೀವಿ, ಅದರ ಒಂದು ಪ್ರತಿ ಕೊಟ್ಟರೆ ಸಾಕು, ನಮಗೇನು ಅದನ್ನು ತೊಗೊಳ್ಬೇಕಾಗಿಲ್ಲ. ಅಧಿಕಾರಿಗಳು ಅದನ್ನು ಅನುಷ್ಠಾನ ಮಾಡಬೇಕು. ಅಕಸ್ಮಾತ್ ನೀವು ತೊಗೊಳ್ಬಲ್ದೇನೆ ಹಾಗೆ ಬಂದರೆ ನಿಮಗೆ ಜೇವರ್ಗಿ ರೈತರ ಪರವಾಗಿ ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿ ನೇತೃತ್ವದೊಳಗೆ ಕಪ್ಪು ಬಾವುಟದ ಸ್ವಾಗತವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ. ಆ ಕಾರಣಕ್ಕೆ ನಮ್ಮ ಜೇವರ್ಗಿ ತಾಲೂಕಿನ ಅಭಿವೃದ್ಧಿಗೆ ತಾವು ಬರ್ತಾ ಇದ್ದೀರಿ, ಅದಕ್ಕೆ ಕಪ್ಪು ಬಾವುಟದ ಸ್ವಾಗತವನ್ನು ತೊಗೊಳ್ಬೇಡ್ರಿ. ನಮಗೆ ಜೇವರ್ಗಿ ರೈತರಿಗೆ, ಜೇವರ್ಗಿ ಕ್ಷೇತ್ರದ ರೈತರಿಗೆ, ನೀರಾವರಿ ಅನುಭವಿಸ್ತಕ್ಕಂಥ ಎಲ್ಲ ರೈತರಿಗೆ ಸಿಹಿ ಸುದ್ದಿ ತೊಗೊಂಡು ಬಂದು ನೀವು ನಡಾವಳಿಗಳು ಮತ್ತು ಟೆಂಡರ್ ಪ್ರಕ್ರಿಯೆ ಶುರು ಮಾಡಲಿಕ್ಕೆ ಆದೇಶ ಪ್ರತಿಯನ್ನು ತೊಗೊಂಡು ಬರ್ರಿ ಅಂತಕ್ಕಂಥ ಒತ್ತಾಯಪೂರ್ವಕ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಗೆ ಮಾಡ್ತಾಯಿದ್ದೀವಿ. ಅದೇ ಸಂದರ್ಭದಲ್ಲಿ ಸಚಿವರು ಯಾವುದ್ರೊಳಗೆ ಇರ್ತಾರೋ ಗೊತ್ತಿಲ್ಲ, ಅದು ಒಂದೇ ನಮ್ಮ ಜೇವರ್ಗಿದು ಒಂದೇ ವಿಷಯ ಇರೋದಿಲ್ಲ, ನಮ್ಗೆ ಗೊತ್ತಿದೆ ವಾಸ್ತವ. ಆದರೆ ಶಾಸಕರು ತಮ್ಮ ಕ್ಷೇತ್ರಕ್ಕೆ ತಮಗೆ ಮತ ಕೊಟ್ಟಿರ್ತಕ್ಕಂಥ ಕ್ಷೇತ್ರದ ಜನರ ಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ ತಾವು ಮುತುವರ್ಜಿ ವಹಿಸಿ ಆ ಒಂದು ಆದೇಶ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲೇ ಇದ್ದರೆ ತಾವು ಕೂಡ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತೇಳಿ ಶಾಸಕರಿಗೆ ಮತ್ತು ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ. ಮನುಷ್ಯರ ಜನ್ಮದಿನ ಬಂದರೆ ಸಾಕು ರಕ್ತದಾನ ಶಿಬಿರ ಹಮ್ಮಿಕೊಳ್ಳುವುದು ಕಾಮನ್. ಆದರೆ ಪ್ರಾಣಿ ಜನ್ಮದಿನಕ್ಕೂ ರಕ್ತದಾನ ಶಿಬಿರ ಮತ್ತು ನೇತ್ರದಾನ ಶಿಬಿರ ಮಾಡುವುದರ ಮೂಲಕ ತಮ್ಮ ಪ್ರೀತಿಯ ಪ್ರಾಣಿಗೆ ಜನ್ಮದಿನದ ಶುಭಾಶಯನ್ನ ಕೊಡ್ತಾರೆ. ಅಷ್ಟಕ್ಕೂ ಆ ಪ್ರಾಣಿ ಯಾವುದು ಅಂತೀರಾ? ನಾವು ತೋರಿಸ್ತೀವಿ ನೋಡಿ. ಹೌದು, ಹೀಗೆ ವಿಶೇಷವಾಗಿ ತಮ್ಮ ಪ್ರೀತಿಯ ಪ್ರಾಣಿ ಅಂದ್ರೆ ರಾವಣ ಎಂಬ ಹೆಸರಿನ ಟಗರಿನ ಬರ್ತ್ಡೇ ಮಾಡುತ್ತಿರುವ ಯುವಕರು ಒಂದು ಕಡೆ, ಇನ್ನೊಂದು ಕಡೆ ಬೃಹತ್ ರಕ್ತದಾನ ಹಾಗೂ ನೇತ್ರದಾನ ಶಿಬಿರ. ಇಂತಹ ವಿಶೇಷ ದೃಶ್ಯಾವಳಿಗಳು ಕಂಡು ಬಂದದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ರಾವಣ ಗ್ರೂಪ್ನ ಯುವಕರು 4 ವರ್ಷದಿಂದ ತಮ್ಮ ಟಗರಿನ ಜನ್ಮದಿನ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಸಹ ಇಂತಹ ಸಾಮಾಜಿಕ ಕಾಳಜಿ ವಹಿಸಿರುವ ಇವರು ಈ ವರ್ಷವೂ ನಾಗೇಶೆಟ್ಟಿಕೊಪ್ಪದಲ್ಲಿ ವಿಶೇಷ ಶಿಬಿರ ನಡೆಸಿ ಹಲವಾರು ಯುವಕರು ಹಾಗೂ ಸ್ಥಳೀಯರು ರಕ್ತದಾನ ಮಾಡಿ
ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇನ್ನು ಈ ಶಿಬಿರಕ್ಕೆ ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹದೇವಪ್ಪನವರು ಚಾಲನೆ ನೀಡಿ ನಂತರ ಮಾತನಾಡಿ, ಇಂತಹ ಒಳ್ಳೆಯ ಕೆಲಸ ಎಲ್ಲರಿಗೂ ಮಾದರಿ. ರಾವಣ ಗ್ರೂಪ್ ಯುವಕರು ಮಾಡಿರುವುದು ಬಹಳ ಒಳ್ಳೆಯ ಕೆಲಸ. ಇಂತಹ ಸಾಮಾಜಿಕ ಕಾಳಜಿಯುಳ್ಳ ಕೆಲಸ ನಿರಂತರವಾಗಿ ನಡೆಯಬೇಕು ಎಂದು ಸಲಹೆ ನೀಡಿದರು. ಆಂಜನೇಯನ ಒಂದು ಪಾದಕ್ಕೆ ನಮಸ್ಕರಿಸುತ್ತಾ, ಜೀವನದ ಇಷ್ಟೆಲ್ಲ ಫಂಕ್ಷನ್ ಹೋಗಿದ್ದೇನೆ, ಜೀವನದ ಅತಿ ಒಂದು ಖುಷಿ ದಿನ ಇವತ್ತು ನಮ್ಮ ರಾವಣನ ನೋಡಿದ ಮೇಲೆ. ಯಾಕಂದ್ರೆ ನೀವು ತೋರಿಸಿರುತ್ತಿರುವಂತ ಈ ಪ್ರೀತಿ ನೋಡಿದ್ರೆ, ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮ ನೋಡಿದ್ರೆ, ಆ ಒಂದು ನಮ್ಮ ರಾವಣನ ಏನ್ ನಿಮ್ ಟೀಮ್ ಇದಿಲ್ಲ, ನಿಮಗೆ ನಮ್ಮೆಲ್ಲ ಸ್ನೇಹಿತರ ವತಿಯಿಂದ ತುಂಬಿರುವುದೇನ ನೀವು ವಿಶೇಷವಾಗಿ ರಾವಣನ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಇರ್ಬೋದು ಅಥವಾ ನೇತ್ರದಾನ ಶಿಬಿರ ಇರ್ಬೋದು, ಹೀಗೆ ವಿಶೇಷವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದೀರಾ. ಇನ್ನು ಮುಂದೆ ನಮ್ಮ ರಾವಣನ ಹುಟ್ಟುಹಬ್ಬವನ್ನು ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಸಂದರ್ಭದಲ್ಲಿ ನಿಜವಾಗೂ ಬಹಳಷ್ಟು ಖುಷಿ ಆಗ್ತದೆ. ಮತ್ತೊಮ್ಮೆ ಮುಗಿದೊಮ್ಮೆ ನಿಮ್ಮೆಲ್ಲರ ವತಿಯಿಂದ ರಾವಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಮುಖಂಡರಾದ ಪ್ರವೀಣ್ ಹುರಳಿ, ಗುರು ನಾಗಶೆಟ್ಟಿ ಕೊಪ್ಪ, ಗ್ರಾಮಸ್ಥರು ಸೇರಿದಂತೆ ಹಿರಿಯರು, ಮಕ್ಕಳು ಭಾಗಿಯಾಗಿದ್ದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಅವಧಿ ಪೂರ್ವ ಜನಿಸಿದ ಕೇವಲ 550 ಗ್ರಾಂ ಮಗುವಿಗೆ ನಿರಂತರ 58 ದಿನಗಳ ಕಾಲ ವಿಶೇಷ ಚಿಕಿತ್ಸೆ ನೀಡುವುದರ ಮೂಲಕ ನವ ಚೈತನ್ಯ ನೀಡಲಾಗಿದೆ ಎಂದು ಮಕ್ಕಳ ತಜ್ಞ ಡಾಕ್ಟರ್ ಸುಚಿತ್ರಾ ಡಿ ಹೇಳಿದರು. ಕಲಬುರಗಿ ನಗರದ ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 1.5 ತಿಂಗಳ ಹಿಂದೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಯಲ್ಲಮ್ಮ ಎಂಬ ಮಹಿಳೆಗೆ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ 3 ಮಕ್ಕಳು ಜನನ ಹೊಂದಿದ್ದು 2 ಹೆಣ್ಣು ಮತ್ತು 1 ಗಂಡು ಮಗು ಆಗಿದ್ದು, 1 ಹೆಣ್ಣು ಮಗು 1.5 ಕೆಜಿ ಇದ್ದಿತ್ತು, ಇನ್ನೊಂದು ಗಂಡು ಮಗು 1.2 ಕೆಜಿ ಇದ್ದದ್ದು, ಇನ್ನೊಂದು ಹೆಣ್ಣು ಮಗು 550 ಗ್ರಾಂ ಇದ್ದದ್ದು ತುಂಬಾ ಹೈ ರಿಸ್ಕ್ ಪ್ರಕರಣವಾಗಿದ್ದು ಕೂಡಲೇ ಅಲ್ಲಿನ ವೈದ್ಯರು ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರಕ್ಕೆ ಚಿಕಿತ್ಸೆಗೆ ಕಳಿಸಿದ್ರು. ಅವಧಿ ಪೂರ್ವ ಹುಟ್ಟುವ ಮಕ್ಕಳಲ್ಲಿ 10% ಮಕ್ಕಳಿಗೆ ಅಪಾಯ ಇರುತ್ತದೆ. ಅದರಲ್ಲಿಯೂ ಕೇವಲ 550 ಗ್ರಾಂ ತೂಕ ಹೊಂದಿರುವ ಮಗು ಬದುಕುವುದು ಮಾತ್ರ ಕಷ್ಟವಾಗಿತ್ತು. ಆದ್ರೆ ಈ ವೇಳೆಯಲ್ಲಿ ಮಗುವಿನ ಕುಟುಂಬದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅತ್ಯುತ್ತಮ ಚಿಕಿತ್ಸೆ ನೀಡುವುದರ ಮೂಲಕ ಮಗುವಿನ ತೂಕ ಹೆಚ್ಚಳ ಮಾಡಲಾಗಿದೆ. ಸದ್ಯ ಈಗ ಮಗು 1.5 ಕೆಜಿ ತೂಕ ಹೊಂದಿದ್ದು ಉತ್ತಮ ಆರೋಗ್ಯದಿಂದ ಇದೆ ಎಂದು ತಿಳಿಸಿದರು. ಸೊ ಇಲ್ಲಿ ಹಲವಾರು ನಾವು ಪಿಡಿಯಾಟ್ರಿಕ್ ಮತ್ತು OBGಯಲ್ಲಿ ಕ್ರಿಟಿಕಲ್ ಕೇರ್ ಕೇಸಸನ್ನು ಹ್ಯಾಂಡಲ್ ಮಾಡಿದ್ದೀವಿ. ಸೊ ಈ ಸುದ್ದಿಗೋಷ್ಠಿಗೆ ಮೇನ್ ಇಂಪಾರ್ಟೆನ್ಸ್ ಏನಂತಂದರೆ, ಲಾಸ್ಟ್ ಟೈಮ್ ಇದೇ ಥರ ಒಂದು ಕೇಸು ನಾವು 6 ತಿಂಗಳ ಹಿಂದ್ಗಡೆ ಒಂದು 600 ಗ್ರಾಮ್ ಮಗುವನ್ನು ಉಳಿಸಿ ವಿತೌಟ್ ಕಾಂಪ್ಲಿಕೇಶನ್ಸು ಮನೆಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ಮಗುವನ್ನು. ಸೊ ಅದೇ ಥರ ಇದೇ 1 ತಿಂಗಳ ಹಿಂದೆ 550 ಗ್ರಾಮ್ ಮಗು ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿತ್ತು. ಇದು ಒಂದು ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಆಗಿತ್ತು. ಟ್ರಿಪ್ಲೆಟ್ಸ್ ಅಂದರೆ 3 ಜನ ಮಕ್ಕಳು. ಸೊ ಅದರಲ್ಲಿ 2 ಹೆಣ್ಮಕ್ಳು ಮತ್ತು 1 ಗಂಡು ಮಗು. ಎಲ್ಲ 3 ಜನ ಮಕ್ಕಳು ICU ಅಲ್ಲಿ ಅಡ್ಮಿಷನ್ ಬೇಕಾಗಿತ್ತು. ಅದರಲ್ಲಿ ಇದು 3ನೇ ಮಗು, 550 ಗ್ರಾಮ್ ಇರೋದು 3ನೇ ಮಗು ಆಗಿದ್ದು 58 ದಿನ ICU ಅಲ್ಲಿ ಅಡ್ಮಿಟ್ ಆಗಿದ್ದು
ವಿತೌಟ್ ಕಾಂಪ್ಲಿಕೇಶನ್ಸ್, ಅಂದರೆ ನಾಟ್ ಈವನ್ ಒನ್ ಸಿಂಗಲ್ ಕಾಂಪ್ಲಿಕೇಶನ್. ಈ ಥರ ಮಕ್ಕಳಲ್ಲಿ ಸುಮಾರು ಕಾಂಪ್ಲಿಕೇಶನ್ಸ್ ನೋಡ್ತೀವಿ ನಾವು. ಸೊ ಟೈಮ್ಲಿ ರೆಫರಲ್ ಆ್ಯಂಡ್ ಟೈಮ್ಲಿ ಮ್ಯಾನೇಜ್ಮೆಂಟಿಂದ ಈ ಮಗು ನಾವು ವಿತೌಟ್ ಕಾಂಪ್ಲಿಕೇಶನ್ಸ್ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಡೆಲಿವರಿ ಬಂದುಬಿಟ್ಟು ಅಮೃತ ಸ್ಪರ್ಶ್ ಹಾಸ್ಪಿಟಲ್, ಹೈಕೋರ್ಟ್ ರೋಡಲ್ಲಿ ಡೆಲಿವರಿ ಆಗಿದ್ದು. ಸೊ ವಿದಿನ್ ನೋ ಟೈಮ್, ಅಂದರೆ ಗೋಲ್ಡನ್ ಅವರಲ್ಲಿ, ಅಂದರೆ ವಿದಿನ್ ಫಸ್ಟ್ ಅವರ್ ಆಫ್ ಬರ್ತ್ ಅಂತ, ಗೋಲ್ಡನ್ ಅವರ್ ಅಂದರೆ ವಿದಿನ್ ಫಸ್ಟ್ ಅವರ್ ಆಫ್ ಬರ್ತ್ ಅಂತ ಹೇಳ್ತೀವಿ. ವಿದಿನ್ 1 ಅವರಲ್ಲಿ 3 ಜನ ಮಕ್ಕಳು ICUಗೆ ಶಿಫ್ಟ್ ಆಗಿರೋದ್ರಿಂದ ವಿತೌಟ್ ಕಾಂಪ್ಲಿಕೇಶನ್ಸ್ ಈ ಮಗು ಡಿಸ್ಚಾರ್ಜ್ ಆಗ್ತಾ ಇದೆ, 3 ಜನ ಮಕ್ಕಳು. ಇನ್ನು ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ನಾಗರಾಜ್ ಕನಕೇರಿ ಮಾತನಾಡಿ, ಮಗುವಿಗೆ ನವಚೈತನ್ಯ ನೀಡಲು ಮುಖ್ಯ ಕಾರಣವಾದದ್ದು ಗೋಲ್ಡನ್ ಅವರ್ ಬಳಕೆಯಲ್ಲಿ. ಆ ಮಗುವನ್ನು ಬೇರೆ ಆಸ್ಪತ್ರೆಯಿಂದ ನಮ್ಮ ಆಸ್ಪತ್ರೆಗೆ ವರ್ಗಾಯಿಸುವಾಗ ತುಂಬಾ ಸೂಕ್ಷ್ಮವಾಗಿ ವರ್ಗಾಯಿಸಬೇಕಾಗುತ್ತದೆ. ಪ್ಲಾಸ್ಟಿಕ್ ನಲ್ಲಿ ಪ್ರತ್ಯೇಕ ಆಂಬ್ಯುಲೆನ್ಸ್ ನಲ್ಲಿ ತುಂಬಾ ಸೂಕ್ಷ್ಮವಾಗಿ ಕಾಳಜಿ ವಹಿಸಿ ವರ್ಗಾಯಿಸಬೇಕಾಯಿತು. ಬಂದ ತಕ್ಷಣ ಮಗುವಿಗೆ ಚಿಕಿತ್ಸೆ ಆರಂಭಿಸಲಾಯಿತು. ಮಗು ಬದುಕುಳಿಯುವ ಸಂಭವ 10% ಕಡಿಮೆ ಇತ್ತು. ಇಂಥದ್ದೊಂದು ಕ್ಲಿಷ್ಟಕರ ಚಿಕಿತ್ಸಾ ವಿಧಾನವಾಗಿತ್ತು. ಆದ್ರೆ ಅದನ್ನ ಎಲ್ಲ ವೈದ್ಯರು, ನರ್ಸಿಂಗ್ ತಂಡ ನಿಭಾಯಿಸಿಕೊಂಡು ಮಗುವಿನ ಆರೈಕೆ ಮಾಡಿರುವುದರಿಂದ ಇದೀಗ ಮಗು ಪರಿಪೂರ್ಣ ಆರೋಗ್ಯ ಪಡೆದುಕೊಂಡಿದೆ ಎಂದು ತಿಳಿಸಿದರು. ಟ್ರಿಪ್ಲೆಟ್ಸ್ ಅಂದರೆ 3 ಮಗು ಸರ್ ಹೇಳಿದ ಪ್ರಕಾರ, ಒಂದು 1.5 kg ಇತ್ತು, ಒಂದು ಆಲ್ಮೋಸ್ಟ್ 1.3 kg ಇತ್ತು, ಇದು 550 ಗ್ರಾಮ್ದು ಲಾಸ್ಟ್ ಬೇಬಿ. ಸೊ ಈಗ 1 kg 1.5 ಮತ್ತು 1.3 kgಯನ್ನು ICUಲಿ ಶಿಫ್ಟ್ ಮಾಡ್ಕೊಂಡಿದ್ವಿ. 550 ಗ್ರಾಮು ಸ್ವಲ್ಪ ಕ್ರಿಟಿಕಲ್ ಆಗಿತ್ತು. ಸೊ ಕ್ರಿಟಿಕಲ್ ಮೇನ್ 550 ಗ್ರಾಮ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು, ಜಸ್ಟ್ ಒಂದು ಅರ್ಧ ಕೆ ಜಿ ಅಷ್ಟು ವೇಟ್ ಇತ್ತು ಅದರದ್ದು. ಸೊ ಏನೇನು ಕಾಂಪ್ಲಿಕೇಶನ್ ಆಗ್ಬೋದು 550 ಗ್ರಾಮ್ ಕೂಸು ಹುಟ್ಟಿದರೆ. ಈಗ ಮೇಜರ್ಲಿ ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಬೆಳೆದಿರಲ್ಲ, ಆಮೇಲೆ ಬ್ರೈನ್ ಬೆಳೆದಿರಲ್ಲ, ಹಾರ್ಟು ಪಂಪಿಂಗ್ ಕೆಪಾಸಿಟಿ ಇರಲ್ಲ, ಆಮೇಲೆ ಇಂಟೆಸ್ಟೈನ್ಸ್ ಕರಳು ಡೈಜೆಷನ್ ಕೆಪಾಸಿಟಿ ಇರಲ್ಲ. ಇಮಿಡಿಯೇಟ್ಲಿ ಬಂದಮೇಲೆ ಉಸಿರಾಟಕ್ಕೆ ತೊಂದರೆ ಆಗ್ತಾವೆ ಅವ್ರಿಗೆ. ಉಸಿರಾಟಕ್ಕೆ ತೊಂದರೆ ಆಗೋದ್ರಿಂದ ನಾವೆಲ್ಲ ಅದಕ್ಕೆ ಉಸಿರಾಟ ತೊಂದರೆ ಆಗಬಾರ್ದು ಅಂತ ನಾವೆಲ್ಲ ಟ್ಯೂಬ್ ಎಲ್ಲ ಕರೆಕ್ಟಾಗಿ ಪ್ಲೇಸ್ ಮಾಡಿ ಅದನ್ನು ವೆಂಟಿಲೇಟ್ರಲ್ಲಿ ಹಾಕ್ಕೊಂಡು ಸೊ ಕರೆಕ್ಟಾಗಿ ಆ ಥರ ಮ್ಯಾನೇಜ್ ಮಾಡೋದ್ರಿಂದ ಅದು ಬೇಬಿ ಫಸ್ಟ್ ಏನು 1 ಅವರ್ ಗೋಲ್ಡನ್ ಅವರ್ ಮಾಹಿತಿ ನೀಡಿದರು, ಅದ್ರ ಪ್ರಕಾರ ನಾವು ಅದನ್ನು ಸೇವ್ ಮಾಡ್ಕೊಂಡಾಯಿತು. ಈಗ ಫಸ್ಟ್ ಸೇವ್ ಆದಮೇಲೆ ಮುಂದೇನು, ಫಸ್ಟ್ ಜೀವ ಉಳಿಸೋದು ಪ್ರಯತ್ನ ಇತ್ತು. ಮುಂದೇನಂದರೆ ಶ್ವಾಸಕೋಶ ಬೆಳೆಯಲಿಕ್ಕೆ ಸರ್ಫೆಕ್ಟೆಂಟ್ ಅಂತ ಯೂಸ್ ಮಾಡ್ತೀವಿ. ಆ ಸರ್ಫೆಕ್ಟೆಂಟನ್ನು ಹಾಕಿ ವಿತಿನ್ 6 ಅವರ್ಸಲ್ಲಿ ಹಾಕಬೇಕು. 6 ಅವರ್ಸಲ್ಲಿ ಹಾಕಿದರೆ ಏನಾಗುತ್ತೆ, ಲಂಗ್ಸ್ ಡೆವಲಪ್ ಆಗುತ್ತೆ. ಈ ಸರ್ಫೆಕ್ಟೆಂಟ್ ಯಾವಾಗ ಪ್ರೊಡ್ಯೂಸ್ ಆಗ್ತದೆ ಅಂದರೆ 33 to 34 ವೀಕ್ಸ್, ಅಂದರೆ ತಾಯಿ ಹೊಟ್ಟೆಗಿದ್ದಾಗ 7 ತಿಂಗಳು, ಸುಮಾರು 6-7 ತಿಂಗಳು ಸ್ಟಾರ್ಟ್ ಆಗ್ತವೆ ಅವಾಗ ಪ್ರೊಡ್ಯೂಸ್ ಆಗೋದು. ಅದು ಪೂರ 9 ತಿಂಗಳ ಬರೋಷ್ಟಿಗೆ ಲಂಗ್ಸು ಮೆಚ್ಯೂರ್ ಆಗ್ತವೆ. ಅದು ಸೀಕ್ರೆಟ್ ಆಗೋದ್ರಿಂದ ಪೂರ ಲಂಗ್ಸು ಮೆಚ್ಯೂರ್ ಆಗ್ತವೆ. ಸೊ ಈ ಕೂಸು ಮೊದಲೇ 28 ವೀಕ್ಸ್ 28 ವೀಕ್. ಡಾಕ್ಟರ್ ಬಾಪುರಾವ್ ಕಂಟಿ ಅಂತ ಪಿಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಸುಜನಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟ್ಲಿಂದ. ಸೊ ನಮ್ಮ ಕಲೀಗ್ಸ್ ಹೇಳಿರೋ ಪ್ರಕಾರ ಇದೊಂದು ಪ್ರೀಟರ್ಮ್ ಬೇಬಿ ಆಗಿರೋದ್ರಿಂದ ಈ ಬೇಬಿ ನಮಗೆ ಕಂಪ್ಲೀಟಾಗಿ ಮದರ್ ಸೈಡ್ ಶಿಫ್ಟ್ ಮಾಡೋವ್ರಿಗೂ ಎವ್ರಿ ಡೇ ಇಸ್ ಅ ಚಾಲೆಂಜ್. ಹೇಳ್ತಾರೆ ಹೆಂಗಂತಂದರೆ ಡೇ 1 ಬೇಬಿ ಯಾವಾಗ ಪಾಯಿಂಟ್ ಆಫ್ ಎಂಟ್ರಿ ಟು ಹಾಸ್ಪಿಟ್ಲಿಂದ ಮದರ್ ಸೈಡ್ ಕೊಟ್ಟು ಡಿಸ್ಚಾರ್ಜ್ ಆಗತ್ತೆ ನಾನು ಎವ್ರಿ ಡೇ ಇಸ್ ಅ ಚಾಲೆಂಜ್ ಫಾರ್ ಅಸ್. ಆ ಚಾಲೆಂಜ್ ಮಲ್ಟಿಪಲ್ ಟೈಪ್ಸಲ್ಲಿ ಇರುತ್ತೆ. ನಮ್ಮ ಕಲೀಗ್ಸ್ ಸೇರೋ ಥರ ಆ ಬೇಬಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಕಾರ್ಡಿಯಾಕ್ ಡೆವಲಪ್ಮೆಂಟ್ ಆಯಿತು, BP ಪ್ರಾಬ್ಲಮ್ ಆಗಿರ್ಬೋದು, ಶುಗರ್ ಪ್ರಾಬ್ಲಮ್ ಅಂದರೆ ಶುಗರ್ ಹೈಪೋಗ್ಲೈಸಿಮಿಯಾ ಹೋಗೋ ಚಾನ್ಸಸ್ ಇರ್ಬೋದು, ಮತ್ತು ಫೀಡ್ ಎಸ್ಟಾಬ್ಲಿಷ್ ಆ್ಯಂಡ್ ಫೀಡ್ ಪ್ರೋಗ್ರೆಸ್ ಮಾಡೋದು ಅದರ ಒಂದು ಚಾಲೆಂಜ್ ಆಗಿರ್ಬೋದು. ಮತ್ತು ದ ಮೇಜರ್ ಕಾಂಪ್ಲಿಕೇಶನ್ ಒನ್ ಆಫ್ ದ ಈಸ್ ಅಮಂಗ್ ದೀಸ್ ಪ್ರೀಟರ್ಮ್ ಚೈಲ್ಡಲ್ಲಿ ಏನಂದರೆ ಇನ್ಫೆಕ್ಷನ್. ಯಾಕೆ ಇನ್ಫೆಕ್ಷನ್ ಅಂತಂದರೆ ಈ ಪ್ರೀಟರ್ಮ್ ಬೇಬೀಸ್ಗಳಿಗೆ ತುಂಬ ಸೆನ್ಸಿಟಿವ್ ಆ್ಯಂಡ್ ಸ್ವಲ್ಪ ಇಮ್ಯುನಿಟಿ ನೋಡಿಕೊಂಡು ಇಮ್ಯುನೋ ಕಾಂಪ್ರಮೈಸ್ಡ್, ಸೊ ಆ ಥರ ಇರೋದ್ರಿಂದ ಸೊ ಸ್ವಲ್ಪ ನಮಗೆ ಅದು ಚಾಲೆಂಜ್ ಆಗಿರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ನಾವು ನ್ಯೂನೆಟಲ್ ಇಂಟೆನ್ಸಿವ್ ಕೇರಲ್ಲಿ ಡೆಡಿಕೇಟೆಡ್ ಸ್ಟಾಫ್ ಮತ್ತು ತುಂಬ ಮಿನಿಮಲ್ ಹ್ಯಾಂಡ್ಲಿಂಗ್ ವಿತ್ ಅ ಪ್ರಾಪರ್ ನರ್ಸಿಂಗ್ ಕೇರ್ ಮತ್ತು ಹ್ಯಾಂಡ್ ವಾಷಿಂಗ್ ಮತ್ತು ಏನಾದ ಫೀಡಲ್ಲಿ ತುಂಬ ಸೆನ್ಸಿಟಿವ್ ಆಗಿ ನಾವು ಹ್ಯಾಂಡಲ್ ಮಾಡ್ತೀವಿ. ಆವಾಗಲೇ ನಮಗೆ ಈ ಥರ ರಿಸಲ್ಟ್ ಅಂದರೆ 550 ಗ್ರಾಮ್ ಬೇಬಿ ಇವತ್ತಿನ ದಿನ ನಮಗೆ ಸರ್ವೈವ್ ಆಗಿಬಿಟ್ಟು ಕೈಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಹುಟ್ಟಿರೋ ಇಂಥ ಮಕ್ಕಳಲ್ಲಿ ನಾವು ನಿಮ್ಗೆ ಆಲ್ರೆಡಿ ಸರ್ ಹೇಳ್ದಂಗೆ ಕರಳು ಸರಿಯಾಗಿ ಬೆಳವಣಿಗೆ ಆಗಿರಲ್ಲ. ಸೊ ಕರಳು ಬೆಳವಣಿಗೆ ಆಗಿರಲಾರ್ದ ಕಾರಣಕ್ಕೆ ನಾವು ಹಾಲು ಬೇಗ ಹಾಕಕ್ಕೆ ಬರಲ್ಲ. ಸೊ ಸರ್ ಹೇಳ್ದಂಗೆ ಫಸ್ಟ್ ನಾವು 1 ml ಹಾಕಿ ನೋಡ್ತೀವಿ, ಆಮೇಲೆ ಅದು ತೊಗೊಂತಂದರೆ 2 ml 3 ml ಹಾಗೆ 15-20 ml ಬಂದಮೇಲೆ ನಾವೇನು ಮಾಡ್ತೀವಿ, ಮಗುವಿಗೆ 30 ಈಗ 28 ವಾರ ಅಂತ ಹೇಳಿದ್ರಲ್ಲ, ನಾವು 34 ವಾರ ಅಂದರೆ ಮಗು ನುಂಗೋದು ಮತ್ತು ಸ್ವ್ಯಾಲೋ, ಚೀಪೋದು ಮತ್ತು ನುಂಗೋದು ಅದು 2 ಕೋಆರ್ಡಿನೇಷನ್ ಬರೋದು 34 ರಿಂದ 36 ವಾರದವರೆಗೆ. ಸೊ ನಾವು ಅವಾಗವರೆಗೂ ಕಾಯ್ತೀವಿ.
ಮಗು 28ರಿಂದ 34 ವಾರ ಆಗೋವರೆಗೂ ನಾವೇನು ಮಾಡ್ತೀವಿ, ಹಾಲು ಪೈಪ್ ಮುಖಾಂತರ ಹಾಕ್ತಾ ಇರ್ತೀವಿ. ಒಂದು ವೇಳೆ 34 ವಾರ ಆದಮೇಲೆ ನಾವು ತಾಯಿಗೆ ಹಾಲನ್ನು ಚೀಪಿಸ್ಲಿಕ್ಕೆ ಬಿಡ್ತೀವಿ. ಫಸ್ಟ್ ನಾವು ನಾನ್ ನ್ಯೂಟ್ರಿಷನಲ್ ಸಕ್ಲಿಂಗ್ ಅಂದರೆ NNS ಅಂತ ಹೇಳ್ತೀವಿ, ಅದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಖಾಲಿ ಮಲಿ ಚೀಪ್ಸೋದು, ಮಗು ಪ್ರಾಕ್ಟೀಸ್ ಮಾಡಿಸೋದು. ಮಗು ಚೆನ್ನಾಗಿ ಚೀಪ್ತು ಅಂದರೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ತಾಯಿಗೆ ಹಂತವಾಗಿ ಕೊಡ್ತೀವಿ. ಒಂದು. ಎರಡನೇದು, ಈ ಮಗು ಇಂಥ ಮಕ್ಕಳಲ್ಲಿ ಬೇಗ. ಈ ಸುದ್ದಿಗೋಷ್ಠಿಯಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ನಾಗರಾಜ ಕನಕೇರಿ, ಡಾಕ್ಟರ್ ಬಾಪುರಾವ್ ಕಂಟಿ, ಡಾಕ್ಟರ್ ನವೀನ್ ಕುಮಾರ್, ಡಾಕ್ಟರ್ ಪೂರ್ಣಿಮಾ ಪಾಟೀಲ್ ಇದ್ದರು. ಕೇರಳದ ಪ್ರತಿಷ್ಠಿತ ಆಯುರ್ವೇದ ಫಾರ್ಮಸಿ ವೈದ್ಯರತ್ನಂ ಔಷಧ ಶಾಲೆ ಇವರಿಂದ ಮಾರ್ಚ್ 9ರಂದು ಭಾನುವಾರ ಆಯುರ್ವೇದ ವಿಚಾರ ಸಂಕಿರಣ ಮತ್ತು ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಯುರ್ವೇದದ ತಜ್ಞ ಡಾಕ್ಟರ್ ಸದಾನಂದ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, SRN ಮೆಹ್ತಾ CBSE ಶಾಲೆಯ ಶ್ರೀಮತಿ ರಂಜನ್ ಪ್ರಫುಲ್ ಮೆಹ್ತಾ ಆಡಿಟೋರಿಯಂ ಹಾಲ್ನಲ್ಲಿ ಮಾರ್ಚ್ 9ರಂದು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3:30 ಪುಟ್ಟಪಾಕ ಎಂಬ ಶೀರ್ಷಿಕೆ ಅಡಿಯಲ್ಲಿ ಆಯುರ್ವೇದ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಈ ಸಮ್ಮೇಳನದಲ್ಲಿ ಕೇರಳದ ಖ್ಯಾತ ಆಯುರ್ವೇದ ವೈದ್ಯರುಗಳು ಪಂಚಕರ್ಮದಂತಹ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ ಎಂದು ತಿಳಿಸಿದರು. ದಿನಾಂಕ 9 ಮಾರ್ಚ್ 2025 ಅಂದರೆ ಈ ಬರೋ ಭಾನುವಾರ SRN ಮೆಹ್ತಾ CBSE ಸ್ಕೂಲ್, ಸೇಡಂ ರೋಡ್, ಕಲಬುರಗಿ ಇಲ್ಲಿ ಒಂದು ಆಯುರ್ವೇದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನಕ್ಕೆ ಏನದಂದ್ರೆ ಸುಮಾರು 250 ಜನ ಆಯುರ್ವೇದ ಕಲ್ಯಾಣ ಕರ್ನಾಟಕ ಭಾಗದ ಆಯುರ್ವೇದ ವೈದ್ಯರುಗಳು ಪಾಲ್ಗೊಳ್ತಾ ಇದ್ದಾರೆ. ಈ ಮೂಲಕ ಯಾರು ಆಯುರ್ವೇದ ವೈದ್ಯರು ಇದ್ದೀರಿ ಅವ್ರು ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ, ಇದು ಉಚಿತ ಪ್ರವೇಶ ಇರ್ತದೆ. ಆದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ರಿಜಿಸ್ಟ್ರೇಷನ್ನಿಗಾಗಿ ನೀವೇನದ ಅಂದ್ರೆ ಒಂದು ನಂಬರ್ ಹೇಳಿರ್ತೀವಿ, ಅವರಿಗೆ ಕರೆ ಮಾಡಿದ್ರೆ ಸಾಕು, ರಿಜಿಸ್ಟ್ರೇಷನ್ ಆಗುತ್ತೆ. ವೈದ್ಯರತ್ನಂ ಔಷಧ ಶಾಲಾ ತ್ರಿಶೂರ್ ಇವರು ಇದನ್ನು ಆರ್ಗನೈಸ್ ಮಾಡಿರ್ತಾರೆ. ಇದರಲ್ಲಿ 3 ಸೆಷನ್ ಇದೆ. ಪಂಚಕರ್ಮ, ಸ್ಪೈನ್ ಡಿಸಾರ್ಡರ್ಸ್ ಹಾಗೂ ಈ ಶಾಸ್ತ್ರೋಕ್ತ ಕ್ಲಾಸಿಕಲ್ ಮೆಡಿಸಿನ್ಸ್ ಬಗ್ಗೆ ಡಿಸ್ಕಷನ್ ಇರುತ್ತೆ. ಇದರಲ್ಲಿ ಏನದ ಅಂದರೆ ವಿವಿಧ ಭಾಗದಿಂದ ಏನು ಪರಿಣಿತ ಹೊಂದಿರೋಂಥ ಆಯುರ್ವೇದ ವೈದ್ಯರ ವಿಷಯಗಳನ್ನು ಮಂಡಿಸ್ತಾರೆ. ಸೊ ಇದು ಬೆಳಗ್ಗೆ 9 ಗಂಟೆಯಿಂದ 3:30 ಮಧ್ಯಾಹ್ನವರೆಗೆ ಅಲ್ಲಿ ನಡೆಯುತ್ತದೆ. ಮತ್ತು ಇದಕ್ಕೆ ಯಾವುದೇ ತರಹ ಶುಲ್ಕ ಇರಲ್ಲ. ಇದರದ ಮುಖ್ಯ ಉದ್ದೇಶ ಏನಂದರೆ ಆಯುರ್ವೇದ ವೈದ್ಯರುಗಳ ಒಂದು ಕ್ಲಿನಿಕಲ್ ನಾಲೆಜನ್ನು ಎನ್ರಿಚ್ ಮಾಡೋದು. ಇದು ಪುಟಪಾಕ ಅಂಥೇಳಿ ಅದು ಶೀರ್ಷಿಕೆ ಅಡಿನಲ್ಲಿ ಇದನ್ನು ಮಾಡ್ತಾ ಇರೋದು. ದಯವಿಟ್ಟು ತಾವೆಲ್ಲರೂ ಏನದ ಅಂದರೆ ಈ ಮುಖಾಂತರ ಸುಮಾರು 250 ಜನ ಡಾಕ್ಟರ್ಸ್ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಸಿ ಬಂಗ್ಲೆ, ಎಸಿ ಕಾರಿನಲ್ಲಿ ಓಡಾಡಿರುವಂತಹ ಶಾಸಕರು, ಸಚಿವರು ಗೌರವಧನ ಹೆಚ್ಚಿಸಿಕೊಂಡು ಖುಷಿಪಟ್ಟು ಹಗಲು ರಾತ್ರಿ ಮಳೆ ಚಳಿ ಎನ್ನದೇ ಬಿಸಿಲಿನಲ್ಲಿ ಸಂಕಷ್ಟದಲ್ಲಿರುವ ರೈತರ ತೊಗರಿ ಬೆಳೆ ನಷ್ಟ ಪರಿಹಾರ ಕೊಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಕೆಪಿಆರ್ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಶಣ್ಬಸಪ್ಪ ಮಂಶೆಟ್ಟಿ ಕಿಡಿಕಾರಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರ ಬಗ್ಗೆ ನಿಷ್ಕಾಳಜಿ ತೋರಿದ ರಾಜ್ಯ ಸರ್ಕಾರ ಈಗಲಾದರೂ ಪರಿಹಾರ ಕೊಡಿ. ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಿಗೆ, ಶಾಸಕರಿಗೆ ತರಾತುರಿ ಆತುರ ಏನಿತ್ತು, ಅವರು ಗೌರವಧನ ಹೆಚ್ಚಿಸಿಕೊಂಡು ಖುಷಿಪಟ್ಟು ಮೌನವಾಗಿ ಕುಳಿತಿರುವುದು ಬೇಸರವಾದ ಸಂಗತಿಯಾಗಿದೆ. ನಮ್ಮ ಸರ್ಕಾರ ರೈತರ ಪರವಾದ ಸರ್ಕಾರ ಅಂತ ಮೊಸಳೆ ಕಣ್ಣೀರು ಸುರಿಸುವ ಮೂಲಕ ಸರ್ಕಾರವಾಗಿದೆ. ಆದ್ರೆ ರೈತರ ಬಗ್ಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು? ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಒಂದೇ ನಾಣ್ಯದ 2 ಮುಖಗಳಾಗಿವೆ ಎಂದರು. ಮುಖಂಡರು ಕೂಡ ಇದ್ದಾರೆ. ಮುಖ್ಯವಾಗಿರ್ತಕ್ಕಂಥದ್ದು ಒಂದೇ ನಮಗೇನು ಅಂತಂದ್ರೆ, ಇವತ್ತು ನಮ್ಮ ಜನಚುನಾಯಿತ ಪ್ರತಿನಿಧಿಗಳನ್ನು ತಮ್ಮ ಗೌರವಧನಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಆಸಕ್ತಿ ತೋರಿಸ್ತಾರೋ, ಎಷ್ಟು ವ್ಯಾಮೋಹ ತೋರಿಸ್ತಾರೋ, ಆದರೆ ಅಷ್ಟೇ ವ್ಯಾಮೋಹವನ್ನು ರೈತರ ಪರಿಹಾರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಈ ಕರ್ನಾಟಕ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ನಂಬರ್ 1. ಎರಡನೇದಾಗಿ ಇವತ್ತು ಸಚಿವರದು ಮತ್ತು ಶಾಸಕರ ಗೌರವಧನಗಳನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ. ಆ ಗೌರವಧನವನ್ನು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ರ ಬಗ್ಗೆ ತುಂಬ ಕೆಲವರೆಲ್ಲ ನಮ್ಮ ಗೌರವಧನ ಹೆಚ್ಚಿಗಾದ್ರೆ ನಾವು ಖುಷಿ ಪಟ್ಟಿದ್ದೀವಿ ಅಂತಕ್ಕಂಥ ಮಾತಾಡ್ತಕ್ಕಂಥದ್ದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ ಯೂಟ್ಯೂಬ್ದಲ್ಲಿ ಮತ್ತು ಫೇಸ್ಬುಕ್ದಲ್ಲಿ ಮತ್ತು ಟಿ ವಿಯಲ್ಲಿಯೂ ಕೂಡ ನಾವೀಗ ಆಲ್ರೆಡಿ ಗಮನಿಸಿವಿ.
ನಾವು ಹೇಳ್ತೀವಿ, ಎಷ್ಟು ನೀವು ಖುಷಿ ಪಟ್ಟಿದ್ರು ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತ ಸಾಲ ಸೂಲ ಮಾಡಿ ಬಿಸಿಲು ಮಳೆ ಉಪವಾಸ ವನವಾಸ ಬಿದ್ದು ಬೆಳೆದಿರ್ತಕ್ಕಂಥ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಯಾಕೆ ಇವತ್ತು ಮುತುವರ್ಜಿ ವಹಿಸಲಿಲ್ಲ, ಆ ಪರಿಹಾರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಈ ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಎಷ್ಟು ಆಸಕ್ತಿಯಿಂದ ಆತುರದಿಂದ ತರಾತುರಿಯಿಂದ ಮಾತಾಡಿದಾರೋ ಅದ್ರ ಬಗ್ಗೆ ಮಾತಾಡೋದು ತುಂಬ ಖೇದಕರ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೀವಿ. ಹಾಗಾಗಿರೋದ್ರಿಂದ ಇದು ಭಾಳ ತುಂಬ ನೋವಿನ ಸಂಗತಿ, ಬೇಸರದ ಸಂಗತಿ. ಅವರ ನಡೆ ಇವತ್ತು ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳಿ ಬಯಸ್ತೀವಿ. ಇವರು ಎ ಸಿ ರೂಮ್ನಲ್ಲಿ ಇರ್ತಕ್ಕಂಥವ್ರು, ಎ ಸಿ ಕಾರ್ನಲ್ಲಿ ಓಡಾಡ್ತಕ್ಕಂಥವ್ರು, ಬಿಸಿಲಿನಲ್ಲಿ ಇರ್ತಕ್ಕಂಥ ಅನ್ನದಾತರ ಬಗ್ಗೆ ನಿಷ್ಕಾಳಜಿ ತೋರಿಸಿರ್ತಕ್ಕಂಥದ್ದು ಬೇಜವಾಬ್ದಾರಿ, ಅಂದರೆ ರೈತ ವಿರೋಧಿ ಧೋರಣೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಬಯಸ್ತೀವಿ. ಆ ಕಾರಣಕ್ಕಾಗಿ ತಕ್ಷಣವೇ ಇನ್ನೂ ಕೂಡ ಕಾಲ ಮಿಂಚಿಲ್ಲ, ನಾಳೆ 7ನೇ ತಾರೀಕು ತನಕ ಕೂಡ ರಾಜ್ಯ ಸರ್ಕಾರ ನಮ್ಮ ಪರಿಹಾರ ಪೆಂಡಿಂಗ್ ಇಟ್ಟಿದೆ. ತಕ್ಷಣವೇ ಅದರ ಬಗ್ಗೆ ಉಸ್ತುವಾರಿ ಎಲ್ಲ ಸಚಿವರುಗಳು ಎಲ್ಲ ಶಾಸಕರುಗಳು ಕೂಡ ಈ ಪರಿಹಾರ ಬಗ್ಗೆ ಪ್ರೀತಿಯಿಂದ ರೈತರ ಬಗ್ಗೆ ಏನಾದರೂ ಕಾಳಜಿ ಗೌರವ ಇತ್ತು ಅಂದರೆ ಈ ಪರಿಹಾರ ಘೋಷಣೆ ಮಾಡೋವರೆಗೂ ವಿಧಾನಸೌಧ ಬಿಟ್ಟು ಕದಲಬಾರದು ಅಂತಕ್ಕಂಥದ್ದು ಇವತ್ತು ನಾವು 2024-25ನೇ ಸಾಲಿನಲ್ಲಿ ಹಾನಿಯಾಗಿರುವ ತೊಗರಿ ಬೆಳೆಗೆ ಪರಿಹಾರ ಮತ್ತು ರೈತರ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಬಿರು ಬಿಸಿಲಿನಲ್ಲಿ ಎತ್ತಿನ ಬಂಡಿಯೊಂದಿಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಸಾವಿರಾರು ಜನ ರೈತರು ತಮ್ಮ ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ ಮುಖಾಂತರ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ರೈತ ಮುಖಂಡರು, ಮಠಾಧೀಶರು, ಕಾರ್ಮಿಕರು ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ರೈತ ಮುಖಂಡರು ಮಾತನಾಡಿ, ತೊಗರಿ ಪರಿಹಾರಕ್ಕಾಗಿ 800 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯವಾಗುತ್ತಿದೆ. ರಾಜ್ಯ ಸರ್ಕಾರವೇ ಸಂಪೂರ್ಣ ವಿಮೆ ಮಾಡಿಸಬೇಕು. ತೊಗರಿ ಬೆಳೆಗೆ 10,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಜಿಲ್ಲಾ ಆಡಳಿತ ನಾವು ಮೊದಲೇ ತಿಳಿಸಿದ್ವಿ, ಈ ಹೋರಾಟಕ್ಕೆ ನಾವು ಬರ್ತೀವಿ, ಎತ್ತುಗಳ ಜೊತೆ ಟ್ರ್ಯಾಕ್ಟರ್ ಜೊತೆ ಬರ್ತೀವಿ ಅಂತ ಹೇಳಿದ್ವಿ. ಆದರೆ ಇದು ನಾನು ಯಾರು ರಾಜ್ಯ ಸರ್ಕಾರಕ್ಕೆ ಬಯಂಗಿಲ್ಲ, ಉಸ್ತುವಾರಿ ಸಚಿವರಿಗೆ ಬಯಂಗಿಲ್ಲ. ಆದರೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಅಟ್ಟರ್ ಫೇಲ್ಯೂರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರು ರೈತರಿಗೆ ಇವತ್ತು ದುಃಖಪಟ್ಟು ಇವತ್ತು ಕಷ್ಟದ ಜೀವನ ಮಾಡುವಂತ ರೈತರು ಮೆರವಣಿಗೆ ಬರ್ತಾರೆ ಅಂತ ಹೇಳಿದ್ರೆ, DC ಆಫೀಸ್ ಗೇಟ್ ಹಾಕ್ತಾರೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ ಹಾಕ್ತೀವಿ ನಾವು ಈ ಮೂಲಕ. ಅವರು ಈ ವರ್ತನೆ ಇವತ್ತು ಯಾವ ರೈತರು ಸಹಿಸೋದಿಲ್ಲ. ನಾವು ಏನು ಕಷ್ಟಪಡ್ತಾ ಇದ್ದೀವಿ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನೀವು ಗೇಟ್ ಮುಚ್ಚಿ ಒಳಗಡೆ ಕೂತು ಏನು ಕೆಲಸ ಮಾಡ್ತೀರಿ? 90% ಜನ ಕಲಬುರಗಿ ಜಿಲ್ಲೆಯಲ್ಲಿ ಬದುಕೋರು ತೊಗರಿ ಬೆಳೆಗಾರರು ತಮ್ಮ ಕಷ್ಟ ಹೇಳೋ ಸಲುವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಬಾಗಿಲು ಮುಚ್ಚುತ್ತೀರಿ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನಮ್ಮೆಲ್ಲ ರೈತರ ನೋವು, ನಾವು ಎತ್ತುಗಳು ತೊಗೊಂಡು ಯಾಕೆ ಬಂದೀವಿ ಕೆಲವ್ರು ಕೇಳಕತ್ತಾರ, ಏನ್ರಿ ಹಿರೇಮಠವ್ರೆ ಇದು ಹೊಸ ಹೋರಾಟ ಏನು ಬರೀ ಎತ್ತುಗಳು ತೊಗೊಂಡು ಹೊಂಟಿರಂತ. ಭಾಳ ಜನರಿಗೆ ಗೊತ್ತಿಲ್ಲ, ರೈತರ ಆತ್ಮ ಅಂತ ಹೇಳಿದ್ರೆ ಎತ್ತುಗಳು. ನಾವು ಬರೀ ರೈತರು ಅಷ್ಟೇ ಬದುಕಂಗಿಲ್ಲ, ಎಮ್ಮಿ ಬದುಕಿಸ್ತೀವಿ, ಆಕಳು ಬದುಕಿಸ್ತೀವಿ, ಎತ್ತುಗಳು ಬದುಕಿಸ್ತೀವಿ, ಕುರಿ ಬದುಕಿಸ್ತೀವಿ, ಪಶು ಪಕ್ಷಿ ಎಲ್ಲ ಬದುಕಿಸುವಂತ ರೈತರು ನಾವು ನಿಮ್ಮ ಮನೆ ಬಾಗ್ಲಿಗೆ ಬಂದ್ರೆ ಕೀಲಿ ಹಾಕ್ತೀರಿ ಅಂತ ಹೇಳಿದ್ರೆ ಇದು ನಾಚಿಕೆ ಬರುವಂತ ವಿಷಯ. ನಮ್ಮ ಬೆಂಬಲ ಬೆಲೆ ಬಗ್ಗೆ ನಮ್ಮ ಸಜ್ಜನವ್ರು ಏನು ಹೇಳಿದಾರ, ಇವತ್ತು 10,000 ಬೆಂಬಲ ಬೆಲೆ ಕೊಡಬೇಕು. ತೊಗರಿ ಇಲ್ಲಿ ಏನು ನಷ್ಟ ಆಗಿದೆ ಅವರಿಗೆ 800 ಕೋಟಿ ರೂಪಾಯಿ ಬಿಡುಗಡೆ ತಕ್ಷಣ ಸರ್ಕಾರ ಮಾಡಬೇಕು. ರೈತರ ಆತ್ಮಹತ್ಯೆ ಪ್ರಕರಣ ಏನಾದರೂ ಆದ್ರೆ ಕಲಬುರಗಿ ಜಿಲ್ಲಾಧಿಕಾರಿಗಳೇ ಅದಕ್ಕೆ ನೇರ ಹೊಣೆ ಹಾಕ್ತಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೇಸ್ ಆದಾಗ ಯಾರೋ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ DC ಮೇಲೆ ಕೇಸ್ ಹಾಕಬೇಕು. ಇದು ನಮ್ಮ ರೈತರ ಬೇಡಿಕೆ. ಇನ್ನು ಇದೇ ವೇಳೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ರೈತರು ರಸ್ತೆ ತಡೆ ನಡೆಸಿ ರೊಟ್ಟಿ ಊಟ ಮಾಡಿದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರೋ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈ ಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು.
ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.